ಹಲೋ ಫ್ರೆಂಡ್ಸ್, ನಾವಿವತ್ತು 7ನೇ ತರಗತಿಯ ಸುತ್ತಳತೆ ಮತ್ತು ವಿಸ್ತೀರ್ಣ ಅನ್ನುವಂಥ ಪಾಠದ ಅಭ್ಯಾಸ 11.1ರ ಲೆಕ್ಕಗಳನ್ನ ನಾವಿವತ್ತು ಬಿಡಿಸ್ತಾ ಇದ್ದೀವಿ. ನೋಡಿ, ಎರಡನೇ ಲೆಕ್ಕ, ಸುತ್ತಳತೆ 320 ಮೀಟರ್ ಇರುವ ಚೌಕಾಕಾರದ ಉದ್ಯಾನವನದ ವಿಸ್ತೀರ್ಣ ಕಂಡುಹಿಡಿಯಿರಿ ಅಂತೇಳಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಮೊದಲನೇದಾಗಿ ಏನ್ ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ತಿಳ್ಕೊಬೇಕಾಗಿದೆ. ನೋಡಿ, ಒಂದು ಚೌಕಾಕಾರದ ಒಂದು ಉದ್ಯಾನವನ ಇದೆ. ಹಾಗಾದ್ರೆ ಅದರ ಒಂದು ಸುತ್ತಳತೆ ಎಷ್ಟಾಗ್ತಾ ಇದೆ? 320 ಮೀಟರ್. ಹಾಗಾದ್ರೆ ಏನ್ ಕಂಡುಹಿಡಬೇಕಾಗಿದೆ? ಅದರ ವಿಸ್ತೀರ್ಣ. ನೋಡಿ, ಮೊದಲು ಕೊಟ್ಟಂತಹ ದತ್ತಾಂಶಗಳನ್ನ ನಾವು ಬರ್ಕೋಬೇಕಾಗಿದೆ. ಇದು ಸುತ್ತಳತೆ ಅಂದಾಗ ಯಾವ ಆಕಾರದಲ್ಲಿದೆ? ಚೌಕಾಕಾರದಲ್ಲಿದೆ. ಹಾಗಾಗಿ ಚೌಕದ ಸುತ್ತಳತೆ ಇದೇನಾಗ್ತಾ ಇದೆ? ಚೌಕದ ಸುತ್ತಳತೆ 320 ಮೀಟರ್. ಹೌದಾ? ಈಗ ಮತ್ತೇನ್ ಕಂಡುಹಿಡಬೇಕಾಗಿದೆ? ವಿಸ್ತೀರ್ಣ ಅಂದ್ರೆ ಚೌಕದ ವಿಸ್ತೀರ್ಣ ಎಷ್ಟು? ಹೌದು, ಮೊದಲು ಏನ್ ಕೊಟ್ಟಿದ್ದಾರೆ, ಏನ್ ಕಂಡುಹಿಡಿಬೇಕನ್ನೋದನ್ನ ನಾವು ತಿಳ್ಕೊಬೇಕಾಗಿದೆ. ಈಗ ಸುತ್ತಳತೆ ಕೊಟ್ಟಿದ್ದಾರೆ, ನಮಗೆ ವಿಸ್ತೀರ್ಣ ಬೇಕಾಗಿದೆ. ಹಾಗಾದ್ರೆ ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ ನಮಗೆ ಸೂತ್ರ ಗೊತ್ತಿರಬೇಕು. ಚೌಕದ ವಿಸ್ತೀರ್ಣ ಕಂಡುಹಿಡಿಯುವಂತ ಸೂತ್ರ ಬಾಹು ಗುಣಿಸು ಬಾಹು ಆಗ್ತಾ ಇದೆ. ಹಾಗಾದ್ರೆ ಆ ಬಾಹು ನಮಗೇನು ಏನಾಯ್ತು? ಈ ಪ್ರಶ್ನೆಯಲ್ಲಿ ಕೊಟ್ಟಿಲ್ಲ. ಹಾಗಾದ್ರೆ ಸುತ್ತಳತೆ ಕೊಟ್ಟಿದ್ದಾರೆ. ಈ ಸುತ್ತಳತೆಯಿಂದ ಮೊದಲು ನಾವು ಬಾಹುವನ್ನು ಕಂಡುಹಿಡಿದು ಆಮೇಲೆ ವಿಸ್ತೀರ್ಣವನ್ನ ಕಂಡುಹಿಡಿಯಬೇಕಾಗಿದೆ. ಹಾಗಾದ್ರೆ ಹೇಗೆ ಕಂಡುಹಿಡಿಯೋದು ನೋಡಿ. ಚೌಕದ ಸುತ್ತಳತೆ ಸೂತ್ರವನ್ನ ಬರ್ಕೊಳ್ಳೋಣ. ಚೌಕದ ಸುತ್ತಳತೆ ಸೂತ್ರ ಏನಾಗಿದೆ ಅಂದ್ರೆ 4 ಗುಣಿಸು ಬಾಹು. ಹೌದಾ? ಚೌಕದ ಸುತ್ತಳತೆ ಕಂಡುಹಿಡಿಯುವ ಸೂತ್ರ 4 ಗುಣಿಸು ಬಾಹು. ಈಗಾಗಲೇ ಚೌಕದ ಸುತ್ತಳತೆ ಇಲ್ಲಿ ಕೊಟ್ಟಿದ್ದಾರೆ 320. 320 4 ಗುಣಿಸು ಬಾಹು. 4 ಗುಣಿಸು ಬಾಹು. ಈಗ ಈ ಸೂತ್ರದಿಂದ ನಾ ಏನ್ ಕಂಡುಹಿಡಿಯಬೇಕಾಗಿದೆ? ಬಾಹುವನ್ನ ಕಂಡುಹಿಡಿಯಬೇಕಾಗಿದೆ. ಈಗ ಇಲ್ಲಿ 4 ಗುಣಿಸು ಬಾಹು ಇದೆ. ಈ 4ನ್ನ ಈ ಎಡಭಾಗಕ್ಕೆ ಕರೆದುಕೊಂಡು ಬರಬೇಕು. ಇದು ಎಡಭಾಗಕ್ಕೆ ಬರುವಾಗ ಇದೇನಾಗ್ತಾ ಇದೆ? ಭಾಗಾಕಾರ ಆಗ್ತಾ ಇದೆ. 320 ಭಾಗಾಕಾರ 4 ಬಾಹು. ಹೌದಾ? 4 ಒಂದಲೇ 4 ಎಂಟಲೇ 0. ಹಾಗಾದ್ರೆ ಬಾಹು, ಈ ಕಡೆ ಬಾಹು ಇಟ್ಕೊಳ್ಳಿ. ಇಲ್ಲೇನಾಯ್ತು? 80 ಬಂತು. ಇದನ್ನ ಈಗ ಏನ್ ಮಾಡೋಣ? ಉಲ್ಟಾ ಪಲ್ಟಾ ಬರೆಯೋಣ. ಬಾಹು 80 ಮೀಟರ್. ಹಾಗಾದ್ರೆ ಈಗ ನಮ್ಗೆ ಏನ್ ಸಿಕ್ತು? ಆ ಚೌಕದ ಒಂದು ಬಾಹು ಸಿಕ್ತು 80 ಮೀಟರ್. ಈ ಬಾಹುವನ್ನು ತೆಗೆದುಕೊಂಡು ನಾವೇನ್ ಕಂಡುಹಿಡಬೇಕಾಗಿದೆ? ಚೌಕದ ವಿಸ್ತೀರ್ಣ. ಹಾಗಾದ್ರೆ ಚೌಕದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಬಾಹು ಗುಣಿಸು ಬಾಹು. ಚೌಕದ ವಿಸ್ತೀರ್ಣ ಕಂಡುಹಿಡಿಯುವಂತ ಸೂತ್ರ ಬಾಹು ಗುಣಿಸು ಬಾಹು. ಈಗಾಗಲೇ ಬಾಹು ಸಿಕ್ಕಿದೆ, ಬೆಲೆಯನ್ನ ತುಂಬೋಣ. 80 ಗುಣಿಸು 80. 8 ಎಂಟ್ಲೆ 64. ಇಲ್ಲೊಂದು 0, ಇಲ್ಲೊಂದು 0. ಹಾಗಾದ್ರೆ 6400 ಚದರ ಮೀಟರ್ ವಿಸ್ತೀರ್ಣವನ್ನ ಚದರಗಳಲ್ಲಿ ಬರ್ತಾ ಇದೀವಿ. ಹಾಗಾದ್ರೆ ಚೌಕದ ವಿಸ್ತೀರ್ಣ 6400 ಚದರ ಮೀಟರ್ ಅಂತೇಳಿ ಉತ್ತರವನ್ನ ಕಂಡುಹಿಡಿದಿದ್ದೇವೆ. ಈ ರೀತಿಯಾಗಿ ಸುತ್ತಳತೆ ಕೊಟ್ಟಾಗ ವಿಸ್ತೀರ್ಣವನ್ನ ಕಂಡುಹಿಡಿಯಬೇಕು ಅನ್ನೋದನ್ನ ನಾವಿವತ್ತು ತಿಳ್ಕೊಂಡಿದ್ದೇವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮ ಯೂಟ್ಯೂಬ್ ನ ಚಾನಲ್ ನ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.